ಶ್ರೀ ಹರಿವಾಯ ಗುರುಭ್ಯೋ ನಮಃ. ಓಂ ವಂದೇ ವಿಷ್ಣು ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್ ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ. ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಶಕ್ಕಾರೋ ಭೂತಭವ್ಯ ಭವತ್ಪ್ರಭುಃ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಯುಗಾದಿಕೃತ್ ಯುಗಾವರ್ತೋ ನೈಕಮಾಯೋ ಮಹಾಶನಃ ಅದೃಶ್ಯೋ ವ್ಯಕ್ತರೂಪಶ್ಚ ಸಹಸ್ರಜಿದನಂದಜಿತು. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆಯ ದಿನ ಅದೃಶ್ಯ ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳಿಕೊಳ್ತಾ ನಾರಾಯಣ ಎಂಬುವ ನಾಮದಲ್ಲಿರುವ 4 ಅಕ್ಷರಗಳಲ್ಲಿರುವ 4 ಅಕ್ಷರಗಳು ಅಕಾರದಿಂದಲೇ ಆ ಅಕ್ಷರಗಳು ಉತ್ಪನ್ನವಾಗಿದೆ. ಆ 4 ಅಕ್ಷರಗಳಲ್ಲಿರುವ 4 ಅಕಾರಗಳು 4 ಅರ್ಥಗಳನ್ನು ತಿಳಿಸಿಕೊಡುತ್ತೆ. ಭೇದ, ದೋಷಾಭಾವ, ಜೀವಜಡರಿಂದ ಭಗವಂತನಿಗೆ ಭೇದ, ಭಗವಂತನಲ್ಲಿ ದೋಷಾಭಾವ, ತನ್ನ ಭಕ್ತರ ದೋಷಗಳನ್ನು ಪರಿಹಾರ ಮಾಡೋದು, ಸರ್ವ ದೋಷ ವಿರುದ್ಧವಾದ ಗುಣಸ್ವರೂಪಿಯಾಗಿದ್ದಾನೆ ಅಂಥೇಳಿ ಅಂಥವನು ಭಗವಂತ ಜ್ಞೇಯನು ಅಂತ ಹೇಳ್ಕೊಂಡಿದ್ದೆ. ಇವತ್ತು ಪೂರ್ಣತ್ವಾತ್ ಅಹ ದ್ರಷ್ಟುಂ ಪ್ರೇಕ್ಷಿತುಂ ಯೋಗ್ಯ ದೃಶ್ಯ ಅಶ್ಚಾಸೌ ದೃಶ್ಯಶ್ಚ ಅದೃಶ್ಯ ಮತ್ತು ಅಕ್ಷಣ್ವಂತಹ ಕರ್ಣವಂತಹ ಸಖಾಯೋ ಋಗ್ವೇದ ಮತ್ತು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಬ್ರಹ್ಮಸಾರ ಗ್ರಂಥ ವಾಕ್ಯವನ್ನು ಹೇಳ್ತಾರೆ. ಅಕ್ಷಣ್ವಂತೋ ದರ್ಶನಾಚ ವಿಷ್ಣೋರ್ಮುಕ್ತಾಸ್ತು ಯೇ ಗಣಃ. ಭಗವಂತನು ಅಹ ಅಂದರೆ ಪೂರ್ಣನಾಗಿದ್ದಾನೆ. ಅವರು ಪೂರ್ಣಮದ ಪೂರ್ಣಮಿದಂ ಅಂಥೇಳಿ ಅವನಲ್ಲಿ ಅಪೂರ್ಣತೆ ಎಂಬುದೇ ಇಲ್ಲ. ಅವನು ಪೂರ್ಣನಾಗಿದ್ದಾನೆ. ಆದ ಕಾರಣ ಅಕಾರವಾಚ್ಯನಾಗಿದ್ದಾನೆ. ಅವನು ದ್ರಷ್ಟುಂ ಪ್ರೇಕ್ಷಿತುಂ ಯೋಗ್ಯ, ಅವನು ನೋಡಲಿಕ್ಕೆ ಯೋಗ್ಯನಾಗಿದ್ದಾನೆ. ಆದ ಕಾರಣ ಅವನು ಗುಣಪೂರ್ಣನಾಗಿದ್ದಾನೆ ಮತ್ತು ನೋಡಲಿಕ್ಕೆ ಯೋಗ್ಯನಾಗಿದ್ದಾನೆ. ಅಶ್ಚಾಸೌ ದೃಶ್ಯಶ್ಚ, ಪೂರ್ಣನಾಗಿದ್ದಾನೆ ಮತ್ತು ನೋಡಲಿಕ್ಕೆ ಯೋಗ್ಯನಾಗಿದ್ದಾನೆ. ಆದ ಕಾರಣ ಅವನು ಅದೃಶ್ಯ ಅಂತ ಹೆಸರು ಅಂತ ಹೇಳ್ತಾರೆ. ಇನ್ನು ಅಕ್ಷಣ್ವಂತಹ ಕರ್ಣವಂತಹ ಸಕಾಯೋ ಅಕ್ಷಣ್ವಂತೋ ದರ್ಶನಾಚ ವಿಷ್ಣೋರ್ಮುಕ್ತಾಸ್ತು ಯೇ ಗಣಃ. ಅವನು ಭಗವಂತನು ನೋಡಲಿಕ್ಕೆ ಯೋಗ್ಯನಾಗಿರುವುದರಿಂದಲೇ ಯಾರು ನೋಡಲಿಕ್ಕೆ ಯೋಗ್ಯರಾಗಿರ್ತಾರೋ ನಾವು ಅವರನ್ನು ಮಾತ್ರ ನೋಡಲಿಕ್ಕೆ ಇಷ್ಟಪಡ್ತೇವೆ. ಯಾರು ನೋಡಲಿಕ್ಕೆ ಯೋಗ್ಯರಲ್ಲರೋ ಅಯೋಗ್ಯರೋ ಅವರನ್ನು ನಾವು ನೋಡಲಿಕ್ಕೆ ಇಷ್ಟಪಡೋದಿಲ್ಲ.
ಭಗವಂತನು ನೋಡಲಿಕ್ಕೆ ಯೋಗ್ಯನಾಗಿದ್ದಾನೆ. ಆದ್ದರಿಂದಲೇ ಅವನನ್ನು ಕಂಡಂತಹ ಮುಕ್ತರು ತಮ್ಮ ಕಣ್ಣಿನ ಪೂರ್ಣ ಪ್ರಯೋಜನ ಪಡೆದಂತೆ ಆಯಿತು. ಹೌದು, ಕಣ್ಣುಗಳಿದ್ದಕ್ಕೆ ಏನು ಪ್ರಯೋಜನ? ಕೇವಲ ಐಹಿಕ ಪ್ರಪಂಚದಲ್ಲಿರುವ ಅಂದಗಳನ್ನು ನೋಡೋದೇ ಅಲ್ಲ, ಸೌಂದರ್ಯವನ್ನು ನೋಡೋದೇ ಅಲ್ಲ. ಕಣ್ಣಿರೋದಕ್ಕೆ ಪ್ರಯೋಜನ ಏನು? ಅದರ ಪೂರ್ಣ ಪ್ರಯೋಜನ ಏನು ಅಂತ ಹೇಳಿದರೆ ಭಗವಂತನನ್ನು ನೋಡುವುದೇ. ಆದ ಕಾರಣ ಮುಕ್ತರು ಭಗವಂತನನ್ನು ನೋಡಿ ನನ್ನ ಕಣ್ಣು ಇರುವುದಕ್ಕೆ ಕಣ್ಣಿನ ಪೂರ್ಣ ಪ್ರಯೋಜನವನ್ನು ನಾನು ಹೊಂದಿದ್ದೇನೆ ಅಂತ ಅಂದ್ಕೊತಾರೆ. ಅದಕ್ಕೆ ನಮಗೆ ವ್ಯಾಸರಾದರು ಹೇಳ್ತಾರೆ, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟೂ ಕುರುಡನು, ಸಂತತ ಶ್ರೀಹರಿಯ ಚರಿತ ಕೇಳದವ ಜಡಮತಿ ಕಿವುಡನು. ಯಾವನಾದರೆ ತನ್ನ ಹೃದಯ ಕಮಲದಲ್ಲಿರುವ ತನ್ನ ಬಿಂಬರೂಪಿ ಭಗವಂತನನ್ನು ಅಂತರಂಗದಲ್ಲಿ ಕಾಣದವ, ತನ್ನ ಅಂತರಂಗದಲ್ಲಿ ತನ್ನ ಹೃದಯ ಕಮಲದಲ್ಲಿರುವ ತನಗಾಗಿ ಮೀಸಲಾಗಿರುವ ಬಿಂಬರೂಪಿ ಹರಿಯನ್ನು ಯಾವನು ಕಾಣುವುದಿಲ್ಲವೋ ಅವನು ಹುಟ್ಟು ಕುರುಡ. ಈ ಪ್ರಾಕೃತವಾದ ಈ ಕಣ್ಣುಗಳು ಇದ್ದು ಏನು ಪ್ರಯೋಜನ? ನಮಗೆ ಕಣ್ಣುಗಳು ಕೊಟ್ಟಿರೋದು ನಮ್ಮ ಬಿಂಬರೂಪಿ ಭಗವಂತನನ್ನು ದರ್ಶನ ಮಾಡುವುದಕ್ಕೆ. ಆದ ಕಾರಣ ಹುಟ್ಟು ಕುರುಡರು. ಹಾಗೆ ಮುಕ್ತರು ಏನು ಮಾಡ್ತಾರೆ? ಭಗವಂತನನ್ನು ಕಂಡು ಇವತ್ತು ನನ್ನ ಕಣ್ಣುಗಳು ಇರೋದಕ್ಕೆ ಕಣ್ಣುಗಳ ಪೂರ್ಣ ಪ್ರಯೋಜನವನ್ನು ನಾನು ಪಡೆದಿದ್ದೇನೆ. ಆದ್ದರಿಂದ ಯಾರಾದರೆ ಭಗವಂತನನ್ನು ನೋಡ್ತಾರೋ ಅವರೇ ಕಣ್ಣುಗಳು ಉಳ್ಳವರು ಎಂದು ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ ಎಂದು ಬ್ರಹ್ಮಸಾರ ಗ್ರಂಥ ಹೇಳ್ತಾ ಇದೆ. ಅಕ್ಷಣ್ವಂತೋ ದರ್ಶನಾಚ ವಿಷ್ಣೋರ್ಮುಕ್ತಾಸ್ತು ಯೇ ಗಣಾಃ. ಯಾರಾದರೆ ಭಗವಂತನನ್ನು ನೋಡ್ತಾರೋ ಅಂಥವರೇ ಕಣ್ಣುಗಳು ಉಳ್ಳವರು ಅಂತ ಶ್ರುತಿ ಹೇಳ್ತಾ ಇದೆ. ಅದರಲ್ಲಿ ಬ್ರಹ್ಮಸಾರ ಗ್ರಂಥ ಹೇಳ್ತಾ ಇದೆ. ಇನ್ನು ಅಧಿಕತ್ವಾತ್ ಅಹ ದೃಶಂ ಜೀವಾತ್ಮನಾಂ ನೇತ್ರಂ ಬುದ್ಧಿಂ ವಾ ಯಾಪಯತಿ ಪ್ರಾಪಯತಿ ಇತಿ ದೃಶ್ಯಃ. ಅಶ್ಚಾಸೌ ದೃಶ್ಯಶ್ಚ ಅದೃಶ್ಯಃ ದೃಕ್ ಸ್ತ್ರೀಯಾಂ ದರ್ಶನೆ ನೇತ್ರೇ ಬುದ್ಧೌ ಚ ತ್ರಿಷು ವೀಕ್ಷಕೆ ಅಂತ ಮೇದಿನಿ ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ. ಅವನು ಭಗವಂತ ಅಧಿಕತ್ವಾತ್ ಅಹ, ಅವನು ಅಧಿಕನಾಗಿದ್ದಾನೆ, ಎಲ್ಲರಕ್ಕಿಂತ ಅಧಿಕ. ಅವನಕ್ಕಿಂತ ಅಧಿಕರು ಇನ್ನು ಯಾರೂ ಇಲ್ಲ. ಅನನ್ಯಾಧಿಪತಿ, ಅನನ್ಯಾಧಿಕನು, ಅವನೇ ಎಲ್ಲರಕ್ಕಿಂತ ಅಧಿಕನಾಗಿದ್ದಾನೆ. ಮತ್ತು ಜೀವರಿಗೆ ದೃಶಂ ಜೀವಾತ್ಮನಾಂ ನೇತ್ರಂ ಬುದ್ಧಿಂ ವಾ ಯಾಪಯತಿ ಪ್ರಾಪಯತಿ ಇತಿ ದೃಶ್ಯಃ. ಅಧಿಕನಾಗಿದ್ದಾನೆ. ಅಹ ಅಂತಂದರೆ ಜೀವರಿಗೆ ಕಣ್ಣನ್ನು ಕೊಡ್ತಾ ಇದ್ದಾನೆ, ಬುದ್ಧಿಯನ್ನು ಕೊಡ್ತಾ ಇದ್ದಾನೆ. ಕಣ್ಣು ಬುದ್ಧಿಯನ್ನು ಕೊಟ್ಟು ಅವರು ನೋಡುವಂತೆ ಮಾಡ್ತಾ ಇದ್ದಾನೆ. ಆದ ಕಾರಣ ಅವನು ದೃಶ್ಯತಿ ದೃಶ್ಯಃ. ದೃಶಂ ಜೀವಾತ್ಮನಾಂ ನೇತ್ರಂ ಬುದ್ಧಿಂ ವಾ, ಕಣ್ಣಾಗಲಿ ಬುದ್ಧಿಯಾಗಲಿ ಯಾಪಯತಿ ಪ್ರಾಪಯತಿ ಕೊಟ್ಟಿದ್ದಾನೆ. ಆದ ಕಾರಣ ಅವನು ದೃಶ್ಯಃ. ಅಶ್ಚಾಸೌ ಅಧಿಕನಾಗಿರೋದರಿಂದ, ದೃಶ್ಯಶ್ಚ ಜೀವಾತ್ಮರಿಗೆ ಕಣ್ಣು ಅಥವಾ ಬುದ್ಧಿ ಕೊಟ್ಟಿರೋದರಿಂದ ಅವನು ಅದೃಶ್ಯ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಭಗವಂತನಿಗೆ ಅದೃಶ್ಯ ಎಂದು ಹೆಸರು ಅಂತ ಹೇಳ್ತಾ ಅದೃಶ್ಯ ನಾಮದ ವಿವರಣೆಯನ್ನು ವಿಸ್ತಾರವಾಗಿ 3-4 ದಿನ ಹೇಳಿಕೊಂಡಿದ್ದೇವೆ. ಇನ್ನು ಜಿಜ್ಞಾಸೆ ನಾವು ಇಷ್ಟಕ್ಕೆ ಮುಂಚೆ ಹೇಳಿಕೊಂಡಿದ್ವಿ. ಭಗವಂತನಿಗೆ ಅದೃಶ್ಯತ್ವ ಎಂಬುವಂಥದ್ದು ಅದು ಅವನ ಗುಣವಾಗಿದೆ. ಇಷ್ಟೊತ್ತು ವಿಸ್ತಾರವಾಗಿ ಹೇಳ್ಕೊಂಡಿದ್ದೇವೆ. ಅದೃಶ್ಯತ್ವ ಅಂತಂದರೆ ಭಗವಂತನನ್ನು ಸಾಕಲ್ಯವಾಗಿ ಸಮಗ್ರವಾಗಿ ಲಕ್ಷ್ಮೀದೇವಿ ಮೊದಲುಕೊಂಡು ಬ್ರಹ್ಮವಾಯುಗಳು ಮೊದಲುಕೊಂಡು ತೃಣಾಂತ ಪರ್ಯಂತದವರೆಗೂ ಸಮಗ್ರವಾಗಿ ಸಾಕಲ್ಯವಾಗಿ ಯಾರೂ ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅವರವರ ಯೋಗ್ಯತಾನುಸಾರ ಭಗವಂತನನ್ನು ಕಂಡರೂ ಅವರವರ ಯೋಗ್ಯತಾನುಸಾರ ಅವರಿಗೆ ಭಗವಂತ ಕಾಣದೆ ಇನ್ನು ಉಳಿದಿರುವ ಭಾಗ, ಸಮಗ್ರತ್ವದಲ್ಲಿ ಉಳಿದಿರುವ ಭಾಗ ಅದೃಶ್ಯವಾಗೇ ಇರುತ್ತೆ. ಆದ ಕಾರಣ
ಅದೃಶ್ಯತ್ವ ಎಂಬುದು ಭಗವಂತನ ಗುಣರೂಪವಾಗಿದೆ ಅಂತ ಹೇಳ್ತಾ ಇದೆ. ಅದೇ ಓಂ ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತೇ ಎಂಬ ಆ ಬ್ರಹ್ಮಸೂತ್ರದಲ್ಲಿ ಈ ಅದೃಶ್ಯತ್ವ ಎಂಬುದು ಭಗವಂತನ ಗುಣರೂಪವಾಗಿದೆ, ಗುಣವೇ ಆಗಿದೆ ಅಂತ. ಇನ್ನು ಭಗವಂತನ ಗುಣಗಳು ನಿತ್ಯವಾದದ್ದು, ನಮ್ಮೆಲ್ಲರಿಗೂ ತಿಳಿದಿರುವಂತೆ ಅವನ ಗುಣಗಳು ಅನಾದಿ ನಿತ್ಯವಾದದ್ದು. ಆದರೆ ಭಕ್ತರು ಸಾಧನೆ ಮಾಡಿದಾಗ ಅವನು ದೃಶ್ಯನಾಗ್ತಾನೆ, ಭಗವಂತನಿಗೆ ದರ್ಶನವನ್ನು ಕೊಡ್ತಾನೆ. ಭಕ್ತರಿಗೆ ಭಗವಂತ ದೃಶ್ಯನಾಗ್ತಾನೆ, ದರ್ಶನವನ್ನು ಕೊಡ್ತಾನೆ. ಆಗ ನೀವೇನೋ ಭಗವಂತನಿಗೆ ಅದೃಶ್ಯತ್ವ ಎಂಬುದು ಗುಣರೂಪವಾದ ಅವನು, ಅದು ಸ್ವಭಾವ, ಅವನ ಗುಣ ಅಂತ ಹೇಳ್ತೀರಿ. ಆದರೆ ಯಾವಾಗ ಸಾಧನೆ ಮಾಡಿದಾಗ ಭಕ್ತರಿಗೆ ದರ್ಶನ ಕೊಟ್ಟಾಗ ಆ ಅದೃಶ್ಯತ್ವ ಹೋಯ್ತಲ್ಲ, ಅವನು ದೃಶ್ಯನಾಗಿಬಿಟ್ನಲ್ಲ, ಆವಾಗ ಅವನ ಅದೃಶ್ಯತ್ವ ಗುಣವು ನಿತ್ಯವಲ್ಲದೆ ಹೋಗತ್ತಲ್ಲ, ನಾಶವಾಗಿಬಿಡುತ್ತಲ್ಲ. ಅದೃಶ್ಯತ್ವ ಎಂಬ ಭಗವಂತನ ಅನಂತಾನಂತ ಗುಣಗಳಲ್ಲಿ ಒಂದು ಗುಣವಾದ ಅದು ಅನಿತ್ಯವಾಗಿಬಿಡತ್ತೆ, ನಾಶವಾಗತ್ತೆ. ಭಗವಂತನ ಗುಣಗಳು ನಿತ್ಯ ಎಂಬ ಒಂದು ಸಿದ್ಧಾಂತಕ್ಕೆ ಧಕ್ಕೆ ಬರುತ್ತಲ್ವಾ ಅಂತ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಇಲ್ಲಿ. ಹೌದು, ಭಗವಂತನದು ಅದೃಶ್ಯತ್ವ ಎಂಬುದು ಅವನ ಗುಣವೇ ಆಗಿದೆ. ಆದರೆ ಯಾರಾದರೂ ಕೂಡ ನಾನು ಭಗವಂತನನ್ನು ನೋಡ್ತೇನೆ ಅಂತ ಹೇಳಿದರೆ, ಒಬ್ಬ ಪುರುಷನ ಪ್ರಯತ್ನದಿಂದ ಅವನು ದೃಶ್ಯನಾಗಲಾರ. ಯಾವಾಗ ಅವನು ದೃಶ್ಯನಾಗ್ತಾನೆ? ಭಗವಂತನಿಗೆ ಇವನಿಗೆ ನಾನು ಕಾಣಬೇಕು ಅಂತ ಅವನ ಇಚ್ಛೆಯ ಬಂದರೆ, ಇವನಿಗೆ ನಾನು ದೃಶ್ಯನಾಗಬೇಕು ಅಂತ ಅವನ ಇಚ್ಛಾ ಬಂದರೆ ಮಾತ್ರ ಅವನು ದೃಶ್ಯನಾಗ್ತಾನೆ. ಇಲ್ಲದೇ ಇದ್ದರೆ ಅದೃಶ್ಯನಾಗೇ ಇರ್ತಾನೆ. ಇಲ್ಲಿ ಅದೃಶ್ಯತ್ವದ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ, ಭಗವಂತ ತನ್ನ ಇಚ್ಛೆಯಿಂದಲೇ ದೃಶ್ಯನಾಗ್ತಾನಾದ ಕಾರಣ ಅವನ ಅದೃಶ್ಯತ್ವ ಗುಣಕ್ಕೆ ಯಾವ ಹಾನಿ ಬರೋದಿಲ್ಲ. ಅವನು ಕಾಣಬೇಕು ಭಕ್ತನಿಗೆ ಅಂದರೆ ಕಾಣಿಸ್ತಾನೆ, ಇಲ್ಲ ಅಂದರೆ ಇಲ್ಲ. ಅದು ಅವನ ಕಂಟ್ರೋಲಲ್ಲಿರುತ್ತೆ. ಈ ಅದೃಶ್ಯತ್ವ ಎಂಬುವಂತಹ ಒಂದು ಗುಣ ಅವನ ಕಂಟ್ರೋಲಲ್ಲಿರುತ್ತೆ. ಆದ ಕಾರಣ ಅವನ ಅದೃಶ್ಯತ್ವ ಗುಣಕ್ಕೆ ಎಂತಹ ಒಂದು ಧಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇನ್ನೂ ಒಂದು ಪ್ರಶ್ನೆ. ಸರಿ, ಈ ಸ್ವಭಾವ ಭಗವಂತನ ಗುಣ ಏನು? ಅವ್ಯಕ್ತ, ಮುಂದೆ ಬರುತ್ತೆ. ಅವ್ಯಕ್ತ ರೂಪ, ವ್ಯಕ್ತರೂಪ, ಅದನ್ನು ಅವ್ಯಕ್ತ ಅಂತ ಹೇಳ್ತಾರೆ. ಅವನ ಸ್ವಭಾವವೇ ಅವ್ಯಕ್ತ ತತ್ವ, ಅವ್ಯಕ್ತತ್ವ, ಕಾಣದೇ ಇರುವುದು. ಆದರೆ ಸ್ವಭಾವವೂ ವ್ಯತ್ಯಾಸವಾಗೋದಿಲ್ಲ. ಸ್ವಭಾವಸ್ಯ ಅನಪಾಯತ್ವಾತ್ ಅಂಥೇಳಿ ಶಾಸ್ತ್ರ. ಸ್ವಭಾವ ಎಂದೆಂದಿಗೂ ಚೇಂಜ್ ಆಗೋದಿಲ್ಲ, ಅದನ್ನು ತೆಗೆದುಹಾಕ್ಲಿಕ್ಕಾಗುವುದಿಲ್ಲ. ಆದ ಕಾರಣ ಅವ್ಯಕ್ತ ಸ್ವಭಾವವುಳ್ಳ ಭಗವಂತನು ಹೇಗೆ ವ್ಯಕ್ತನಾಗ್ತಾನೆ? ಆಗ ಸ್ವಭಾವಕ್ಕೂ ಕೂಡ ಪರಿವರ್ತನೆ ಅಂದರೆ ಚೇಂಜ್ ಆಗತ್ತಲ್ವಾ? ಇದು ಶಾಸ್ತ್ರ ವಿರುದ್ಧ ಅಲ್ವಾ ಅಂತ ಪ್ರಶ್ನೆ. ಎರಡು, ಅದೃಶ್ಯತ್ವ ಗುಣ ಸ್ವಭಾವ ಅಂತೀರಿ, ಅವನು ಕಾಣ್ತಾನೆ, ಆದ ಕಾರಣ ಅವನ ಅದೃಶ್ಯತ್ವ ಗುಣಕ್ಕೆ ಧಕ್ಕೆ ಬಂತು ಅಂದರೆ ಇಲ್ಲ, ಭಗವಂತನ ಇಚ್ಛಾನುಸಾರ ಅವನು ಕಾಣ್ತಾನೆ ಹೊರತು. ಉದಾಹರಣೆಗೆ ನಾವು ಮತ್ತು ಲೌಕಿಕ ದೃಷ್ಟಾಂತವೇ ನೋಡೋಣ. ನಾವು ಒಬ್ಬ ಚೀಫ್ ಮಿನಿಸ್ಟರ್ ಹತ್ರಿಗೆ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತೀವಿ, ಅವನು ಕೊಟ್ಟಿರ್ತಾನೆ. ಆದರೆ ಅವನು ನಮ್ಮನ್ನು ಒಳಗೆ ಕರೆದಾಗ ಹೋದರೆ ಮಾತ್ರ ಅವನ ದರ್ಶನ ಆಗುತ್ತಷ್ಟೇ ನಮಗೆ, ಅವನ ಅದೃಶ್ಯನೇ ನಮಗೆ. ಅದೇ ಚೀಫ್ ಮಿನಿಸ್ಟರ್ಗೆ ನಮ್ಮನ್ನು ಕಲಿಬೇಕು, ನಮ್ಮನ್ನು ಮೀಟ್ ಮಾಡಬೇಕು ಅಂತ ಅವನಿಗೆ ಇಚ್ಛೆ ಬಂದು ಅವನೇ ಹೊರಗೆ ಬಂದರೆ ಅವನು ಕಾಣದೇ ಇರೋದು ಎಂಬುದು ಅವನಿಗೆ ಅದು ಬಂದುಬಿಟ್ಟ, ನೋಡಿದ ಅಂದರೆ ಅಯ್ಯೋ ಇನ್ನು ಪ್ರೋಟೋಕಾಲ್ ಬಿಟ್ಟು ಬಂದು ನೋಡಿಬಿಟ್ಟ, ಚೀಫ್ ಮಿನಿಸ್ಟರ್ ಪದವಿಗೆ ಆ ಪ್ರೋಟೋಕಾಲ್ಗೆ ಧಕ್ಕೆ ಬಂತು ಅಂತಲ್ಲ. ಚೀಫ್ ಮಿನಿಸ್ಟರ್ ಇಷ್ಟ, ಚೀಫ್ ಮಿನಿಸ್ಟರ್ನ ನಾವು ನೋಡಬೇಕು ಅಂತ ಹೇಳಿದ್ರೆ ಒಂದು ಪ್ರೋಟೋಕಾಲ್ ಇರುತ್ತೆ, ಅಟೆಂಡರು, ಅಪಾಯಿಂಟ್ಮೆಂಟು, ಕರಿಬೇಕು, ಕರೆದ ಟೈಮ್ ಹೋಗಬೇಕು, ನೋಡಬೇಕು. ಆದರೆ ಆ ಪ್ರೋಟೋಕಾಲ್ನ ಭಂಗ ಮಾಡಿ ಚೀಫ್ ಮಿನಿಸ್ಟರೇ ನಮ್ಮ ಹತ್ರ ಬಂದು ನೋಡಿದಾಗ ಅದು ಚೀಫ್ ಮಿನಿಸ್ಟರ್ ಇಷ್ಟ. ಆದ ಕಾರಣ ಆಗ ಆ ಚೀಫ್ ಮಿನಿಸ್ಟರ್ನ ಮೀಟ್ ಮಾಡೋ ಪ್ರೋಟೋಕಾಲ್ಗಾಗಲಿ ಅಲ್ಲಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಂಥ ಧಕ್ಕೆ ಬರೋದಿಲ್ಲ. ದಟ್ ಈಸ್ ದಿ
ಹೋಲ್ ಆ್ಯಂಡ್ ಸೋಲ್ ಡೆಸಿಷನ್ ಆ್ಯಂಡ್ ಡಿಸ್ಕ್ರಿಷನ್ ಆಫ್ ದಿ ಚೀಫ್ ಮಿನಿಸ್ಟರ್. ಹಾಗೆ ಲೌಕಿಕವಾಗಿಯೇ ಇಷ್ಟು ನಾವಿದ್ದಾಗ ಭಗವಂತನೂ ಹಾಗೆ ಅವನು ತನ್ನ ಭಕ್ತರಿಗೆ ಮೆಚ್ಚಿ ಭಕ್ತರ ಭಕ್ತಿಗೆ ಮೆಚ್ಚಿ ಕಂಡರೆ ಅವನ ಅದೃಶ್ಯತ್ವ ಗುಣಕ್ಕೆ ಯಾವ ಧಕ್ಕೆನೂ ಬರೋದಿಲ್ಲ. ಭಕ್ತನು ತಾನಾಗಿ ತನ್ನ ಪ್ರಯತ್ನದಿಂದ ಅವನು ನೋಡಲಿಕ್ಕಾಗುವುದಿಲ್ಲ. ಇನ್ನು ಸ್ವಭಾವ, ಅವನ ಸ್ವಭಾವ ವ್ಯತ್ಯಾಸ ಆಗುತ್ತಲ್ವಾ, ಸ್ವಭಾವ ಚೇಂಜ್ ಆಗುತ್ತಲ್ಲ ಅಂದರೆ ಖಂಡಿತವಾಗಿ ಸ್ವಭಾವ ಚೇಂಜ್ ಆಗಲ್ಲ. ಅದೇ ಇದನ್ನು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಒಬ್ಬನಿಗೆ ಸಾಮಾನ್ಯವಾಗಿ ನಮಗೆ ಯಾರನ್ನ ಒಂದು ಡೌಟ್ ಕೇಳಿದ್ರೇ ನಾವು ಸಮಾಧಾನ ಕೊಡ್ತೇವೆ. ಅದು ಜನರಲ್ ಹ್ಯೂಮನ್ ಸೈಕಾಲಜಿ. ಯಾರಾದರೂ ನಮ್ಮನ್ನು ಬಂದು ಆಚಾರ್ಯ ಇದು ಏನು, ಇದು ಡೌಟ್ ಇದೆ ಅಂತ ಕೇಳಿದರೆ ಹೇಳ್ತೇವೆ. ನಾವು ಹೋಗಿ ಹುಡುಕೊಂಡು ಯಾರಿಗೂ ಏನು ಡೌಟು ಹೇಳೋದಿಲ್ಲ, ನಾವು ಕ್ಲಾರಿಫಿಕೇಷನ್ ಕೊಡೋದಿಲ್ಲ. ಆದರೆ ನಾನೇನು ಮಾಡ್ತೀನಿ, ನನ್ನ ಮಕ್ಕಳಿಗೆ ಅವರು ಪ್ರಶ್ನೆ ಕೇಳದೇನೆ ನಾನು ಉಪದೇಶ ಮಾಡ್ತೇನೆ. ನೋಡಪ್ಪ, ಇದು ನೀನು ಸುಮಧ್ವ ವಿಜಯಕ್ಕೆ ಪಾಠ ಕೇಳಬೇಕು, ಇಷ್ಟು ಸಲ ಪಾಠ ಕೇಳಬೇಕು ಅಂತೇಳಿ ಮಗ ಏನು ನಂಗೆ ಹೇಳಿಸ್ಕೊಡು ಅಂತ ಕೇಳಲ್ಲ, ಅವನು ಪ್ರಶ್ನೆ ಕೇಳಲ್ಲ. ಆದರೆ ತಂದೆಯಾದವನು ಮಗನ ಹತ್ರಿಗೆ ತಾನೇ ಹೋಗಿ ಮಗನನ್ನು ಕರೆದು ಮಗನಿಗೆ ಡೌಟುಗಳನ್ನು ಕ್ಲಾರಿಫೈ ಮಾಡ್ತಾನೆ, ಉಪದೇಶ ಮಾಡ್ತಾನೆ. ಮಗ ಕೇಳದೇ ಇದ್ದರು ಅಷ್ಟು ಮಾತ್ರದಿಂದ ತಂದೆಯ ಅವನ ಸ್ವಭಾವ ವ್ಯತ್ಯಾಸವಾಯಿತಾ? ಇಲ್ಲ. ಒಬ್ಬ ತಂದೆಯಾಗಲಿ ಒಬ್ಬ ವ್ಯಕ್ತಿಯ ಸ್ವಭಾವ ಏನು ಅಂತ ಹೇಳಿದರೆ, ಒಬ್ಬರು ಪ್ರಶ್ನೆ ಕೇಳಿದರೆ ಹೊರತು ತಾನು ಸಮಾಧಾನ ಕೊಡಲ್ಲ, ಕ್ಲಾರಿಫಿಕೇಷನ್ ಕೊಡಲ್ಲ. ಆದರೆ ಮಗನಿಗೆ ಗುರುವು ಶಿಷ್ಯನಿಗೆ ಸಾಮಾನ್ಯವಾಗಿ ಶಿಷ್ಯ ಕೂಡ ಕೇಳಿದ್ರೇ ಗುರು ಉತ್ತರ ಕೊಡ್ತಾನೆ. ಹಾಗೆ ತಂದೆಯಾದವನು ಮಗ ಕೇಳದೇ ಇದ್ದರೂ ಉಪದೇಶವನ್ನು ಮಾಡ್ತಾನೆ. ಅಷ್ಟು ಮಾತ್ರದಿಂದ ಅವನ ಸ್ವಭಾವ ವ್ಯತ್ಯಾಸ ಆಯಿತು ಅಂದರೆ ಆಗಿಲ್ಲ, ಅದು ಅವನಿಷ್ಟ. ಹಾಗೆ ಭಗವಂತನು ಕೂಡ ಅವ್ಯಕ್ತನಾದರೂ, ಅವ್ಯಕ್ತತ್ವ ಅವನ ಸ್ವಭಾವವಾದರೂ, ಅದೃಶ್ಯತ್ವ ಅವನ ಸ್ವಭಾವವಾದರೂ ಅವನು ಭಕ್ತವತ್ಸಲ, ಭಕ್ತಪ್ರಿಯ, ಭಕ್ತರು ಅವನಿಗೆ ಪ್ರೀತಿಪಾತ್ರರು. ಆವಾಗ ಏನು ಮಾಡ್ತಾನೆ ಭಗವಂತ, ತನಗೆ ಭಕ್ತರು ಪ್ರಿಯರಾದ ಕಾರಣ ತನ್ನ ರೂಪವನ್ನು ಭಕ್ತರಿಗೆ ತೋರಿಸೋದೇ ಅವನ ಸ್ವಭಾವವಾಗಿದೆ. ಯಾರು ಭಗವದ್ಭಕ್ತರಾಗಿರ್ತಾರೋ ಅವರಿಗೆ ತನ್ನ ಸ್ವಭಾವವನ್ನು ತೋರಿಸೋದೇ ಅವನ ಸ್ವಭಾವ. ಆದರೆ ಯಾರು ಅವನನ್ನು ಭಕ್ತಿ ಮಾಡುವುದಿಲ್ಲವೋ ಅವರಿಗೆ ಅವನ ಸ್ವಭಾವ ತೋರಿಸದೇ ಇರುವುದು ಅವ್ಯಕ್ತತ್ವ, ಅದೃಶ್ಯತ್ವ ಅವನ ಸ್ವಭಾವವಾಗಿದೆ. ಆದ ಕಾರಣ ಭಕ್ತರಿಗೆ ತಾನು ವ್ಯಕ್ತವಾದರೂ ಅವನ ಅವ್ಯಕ್ತತ್ವ ಗುಣಕ್ಕೂ ಅದೃಶ್ಯತ್ವ ಗುಣತ್ವಕ್ಕೂ ಯಾವ ಧಕ್ಕೆ ಬರುವುದಿಲ್ಲ ಅಂತ ಹೇಳಿ ನಮಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಅಂಬರೀಷೋಪಾಖ್ಯಾನದಲ್ಲಿ ದೂರ್ವಾಸ ಮಹಾಮುನಿಗಳನ್ನು ಅಂಬರೀಷನ ರಕ್ಷಣೆಗಾಗಿಟ್ಟಿರುವ ಸುದರ್ಶನ ಚಕ್ರ ಹಿಂಬಾಲಿಸಿದಾಗ ಬ್ರಹ್ಮರುದ್ರರು ಇದು ವಿಷ್ಣು ಚಕ್ರ ಸುದರ್ಶನ ಚಕ್ರ ನಾವು ತಡಿಲಿಕ್ಕಾಗಲ್ಲ ಅಂದಾಗ ದೂರ್ವಾಸ ಮಹಾಮುನಿಗಳು ವೈಕುಂಠಕ್ಕೆ ಬಂದು ಭಗವಂತನನ್ನು ಶರಣು ಬೇಡಿದಾಗ ಆವಾಗ ಹೇಳ್ತಾನೆ ಭಗವಂತ, ಹೇ ದ್ವಿಜ ಅಹಂ ಭಕ್ತಪರಾಧೀನಃ ಅಸ್ವತಂತ್ರಮಿವ ಅಂತ ಹೇಳ್ತಾನೆ. ಹೇ ಬ್ರಾಹ್ಮಣೋತ್ತಮ, ನಾನು ಭಕ್ತಪರಾಧೀನನಾಗಿದ್ದೇನೆ. ನಾನು ಭಕ್ತರ ವಿಷಯದಲ್ಲಿ ನಾನು ಹೇಗಿರ್ತೇನೆ, ಅಸ್ವತಂತ್ರನಲ್ಲ, ಅಸ್ವತಂತ್ರನಂತೆ ಇರ್ತೀನಿ. ಅದಕ್ಕೆ ಅಸ್ವತಂತ್ರಮಿವ, ಅಸ್ವತಂತ್ರ ಅಂತ ಹೇಳಿಲ್ಲ, ಅಸ್ವತಂತ್ರಮಿವ. ನಾನು ನನ್ನ ಭಕ್ತರ ಪರಾಧೀನನಾಗಿದ್ದೇನೆ, ಆದ ಕಾರಣ ನಾನು ಅಸ್ವತಂತ್ರನಂತೆ ಇರ್ತೇನೆ. ಅಷ್ಟೇ, ತಂದೆನೂ ಅಷ್ಟೇ. ಮಕ್ಕಳ ಜೊತೆಗೆ ಆಟ ಆಡುವಾಗ ಒಂದು ಆಟದಲ್ಲಿ ತಾನು ಸೋಲ್ತಾನೆ ಮಗನ ಸಂತೋಷಕ್ಕಾಗಿ, ಆದರೆ ಅವನು ನಿಜವಾಗಲೂ ಸೋತನ ಇಲ್ಲ, ಸೋತಂತೆ ಮಾಡ್ತಾನೆ. ಹಾಗೆ ಭಗವಂತ ತನ್ನ ಭಕ್ತರ ಪಾಲಲ್ಲಿ ಹಾಗೆ ಮಾಡ್ತಾನೆ. ಎಷ್ಟು ಭಕ್ತಪರಾಧೀನ ಅಂತೇಳಿದರೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ಸುಲಭನು, ತನ್ನವರನು ಅರಗಳಿಗೆ ಬಿಟ್ಟಗಲನು ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಆದ ಕಾರಣ ಭಗವಂತ ತನ್ನ ಭಕ್ತರಿಗೆ ತನ್ನ ದರ್ಶನವನ್ನು ಕೊಡುವುದು, ವ್ಯಕ್ತವಾಗುವುದು ಎಂಬುದು ಅದು ದೋಷವಲ್ಲ, ಗುಣವಲ್ಲ, ಗುಣವೇ.
ಅವನ ಅದೃಶ್ಯತ್ವ ಸ್ವಭಾವಕ್ಕೂ ಅವ್ಯಕ್ತತ್ವ ಸ್ವಭಾವಕ್ಕೂ ಧಕ್ಕೆ ಬರುವುದಿಲ್ಲ ಅಂತ ಜಿಜ್ಞಾಸೆಯನ್ನು ಹೇಳಿ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಅದೃಶ್ಯಾಯ ನಮಃ ಓಂ ಓಂ ಕ್ಷಿಯಂತಃ ಪುಷ್ಯಂತೋ ರಯೀಂ ಧೀಮಹೇ ತಮಿಂದ್ರ ವಿಶ್ವತೋ ದಾವನ್ ವಿಶ್ವತೋ ನ ಆಭರಯಂತ್ವಾ ಶವಿಷ್ಟಮೀಮಹೇ ಸ ಸುಪ್ರಣೀತೆ. ಸುಪ್ರಣೀತೆ ಚೆನ್ನಾಗಿ ನಿರ್ಮಿಸಿರುವಂತಹ ಮನೆಯಲ್ಲಿ ರಯೀಂ ಸಂಪತ್ತನ್ನು ಪುಷ್ಯಂತಹ ಪೋಷಿಸುತ್ತಾ ಕ್ಷಿಯಂತಹ ಅಲ್ಲೇ ವಾಸವಿದ್ದು ನಾವು ಧೀಮಹೇ ಹರಿಧ್ಯಾನ ಮಾಡೋಣ. ವಿಶ್ವತೋದಾವನ್ ಸರ್ವಾಭಿಷ್ಟಪ್ರದನೇ ಇಂದ್ರ ಇಂದ್ರನೇ ವಿಶ್ವತೋ ಎಲ್ಲ ಶತ್ರುಗಳಿಂದಲೂ ನಹ ನಮಗೆ ಆಭರ ತುಂಬು ಅವರಲ್ಲಿ ಧನ ಅಪಹರಿಸಿ ನಮಗೆ ಕೊಡು. ಇಂದ್ರ ಇಂದ್ರನೇ ಯಂ ಈ ಯಾವ ಶವಿಷ್ಟ ಸುಖ ತರುವರಲ್ಲಿ ಶ್ರೇಷ್ಠನೇ ತ್ವಾ ನಿನ್ನನ್ನು ಈ ಮಹೆ ಪ್ರಾರ್ಥಿಸುತ್ತೇವೆ ಸೇರುತ್ತೇವೆ. ಅಂದರೆ ಭಗವಂತನ ಪ್ರಾರ್ಥನೆ. ನಾವು ಕಟ್ಟಿರುವ ನಮ್ಮ ಮನೆ ನಮಗೆ ಅದು ಒದಗಿ ಬರಲಿ, ಅದು ನಮ್ಮ ಏಳಿಗೆಗೆ ಕಾರಣವಾಗಲಿ. ನಾವು ನಮಗಾಗಿ ನಾವು ವಾಸ ಮಾಡುವುದಕ್ಕೆ ಕಟ್ಟಿರುವ ಮನೆಯಲ್ಲಿ ಸಂಪತ್ತು ಇರಲಿ, ಆ ಸಂಪತ್ತು ಹೆಚ್ಚಾಗ್ತಾ ಬರಲಿ. ನಾನೊಬ್ಬನೇ ಅಲ್ಲ, ನನ್ನ ಕುಟುಂಬದವರ ಜೊತೆಗೆ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಬಂಧುಗಳು ಸ್ನೇಹಿತರ ಜೊತೆಗೆ ಹರಿಧ್ಯಾನ ಹಗಲು ಇರಳು ಮಾಡೋಣ. ರಾತ್ರಿ ಹಗಲು ಯಾವಾಗಲೂ ನನ್ನ ಮನೆಯಲ್ಲಿ ನನ್ನ ಕುಟುಂಬದವರ ಜೊತೆಗೆ ಹರಿಧ್ಯಾನ ಮಾಡೋಣ. ಸರ್ವಾಭೀಷ್ಟಪ್ರದನಾದ ಹೇ ಹರಿಯೇ, ನೀನು ನಮ್ಮ ಶತ್ರುಗಳ ಧನವನ್ನು ಅಪಹರಿಸಿ ನಮಗೆ ನೀಡು. ನೀನಂತೂ ಸುಖಮಯನಾಗಿದ್ದಿ, ಆನಂದಮಯನಾಗಿದ್ಯಾ, ನಾವು ಸುಖಿಗಳಾಗೋಣ. ಹಾಗೆ ಅದಕ್ಕಾಗಿ ನಾವು ಸುಖಿಗಳಾಗಿ ಇರುವುದಕ್ಕಾಗಿ ನಾವು ನಿಮ್ಮನ್ನು ಪ್ರಾರ್ಥನೆ ಮಾಡ್ತೇವೆ. ನಾವು ನಿನ್ನ ಹೇ ಸ್ವಾಮಿ ನಮಗೆ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಅನುಗ್ರಹ ಮಾಡು ಎಂದು ಪ್ರಾರ್ಥಿಸುತ್ತೇವೆ ಅಂತ ಈ ಅರ್ಥ. ಕ್ಷಿಯಂತಹ ಪುಷ್ಯಂತೋ ರಯಿಂ ಧೀಮಹೇ ತಮಿಂದ್ರ, ಇಂದ್ರನೇ ಸಂಪತ್ತನ್ನು ಪೋಷಿಸುತ್ತಾ ವಾಸಿಸುತ್ತಾ ಅಂತಹ ನಿನ್ನನ್ನು ನಾವು ಧ್ಯಾನಿಸುತ್ತೇವೆ. ಅದೃಶ್ಯನಾದ ನೀನು ಧ್ಯಾನವಿಲ್ಲದೆ ನೀನು ದೃಶ್ಯನಾಗುವುದಿಲ್ಲ ಅಂತ ಈ ಮಂತ್ರ ವಿಷ್ಣುವನ್ನು ಅದೃಶ್ಯ ಎಂದು ಕರೀತಾ ಇದೆ. ಅದೃಶ್ಯನಾದ ಭಗವಂತ ದೃಶ್ಯನಾಗಬೇಕು ಅಂತಂದರೆ ನಾವು ಅವನನ್ನು ಧ್ಯಾನ ಮಾಡಬೇಕು. ಸ್ವತಃ ನಾವು ಪ್ರಯತ್ನಪೂರ್ವಕವಾಗಿ ದೃಶ್ಯ ನಮ್ಮ ಪ್ರಯತ್ನದಿಂದ ಅವನು ಕಾಣುತ್ತಾನೆ. ನ ಭವತಿ ಇತಿ ನಮ್ಮ ಅಂದರೆ ಸ್ವತಃ ನಮ್ಮ ಪ್ರಯತ್ನದಿಂದ ಅವನು ಕಾಣುವುದಿಲ್ಲ, ಆದ ಕಾರಣ ಅದೃಶ್ಯ. ಅವನು ಯಾವಾಗ ಕಾಣ್ತಾನೆ ದೃಶ್ಯನು ಅಂತ ಹೇಳಿದರೆ, ಅವನು ನಮಗೆ ಕಾಣಬೇಕು ಅಂತ ಅವನಿಗೆ ಇಚ್ಛಾ ಬಂದಾಗ ಅವನು ನಮಗೆ ದೃಶ್ಯನು. ಆದರೆ ಸ್ವತಃ ಪ್ರಯತ್ನೇನ ದೃಶ್ಯ ನ ಭವತಿ ಇತಿ ಅದೃಶ್ಯ. ಕೇವಲ ನಮ್ಮ ಪ್ರಯತ್ನದಿಂದ ಮಾತ್ರ ಅವನು ಕಾಣ್ತಾನೆ, ಕಾಣುವುದಿಲ್ಲ, ಆದ ಕಾರಣ ಅವನು ಅದೃಶ್ಯನು. ಭಗವಂತನು ಅವನು ನಮಗೆ ಭಕ್ತರಿಗೆ ತನ್ನ ಇಚ್ಛೆಯಿಂದ ಭಕ್ತರ ಧ್ಯಾನಕ್ಕೆ ಭಕ್ತರ ಭಕ್ತಿಗೆ ಮೆಚ್ಚಿ ದೃಶ್ಯನಾಗ್ತಾನೆ ಅಂತ ಹೇಳ್ತಾ ಅದೃಶ್ಯ ನಾಮವನ್ನು ಕುರಿತು ಹೇಳಿಕೊಂಡು ನಾಳೆ ಅವ್ಯಕ್ತ ರೂಪ ಎಂಬುವಂತಹ ನಾಮವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.